ನೀವು ಯಾರು ಹೊಡೆದಿರೋದು ಯಾರು ಅಂತ ಗೊತ್ತಾದರೆ ಅಷ್ಟು ಜನನ ಅಭಿಮಾನಿಗಳನ್ನ ಸಂಪಾದಿಸಿದಾರಲ್ಲ ಅವರು, ಅದಕ್ಕಿಂತ ಹೀನಾಯಕವಾಗಿ ನಿಮ್ಮನ್ನು ಹೊಡೆದಾಕ್ತಾರೆ. ದಯವಿಟ್ಟು ಸಿಗಾಕೋದಿರೋ ಹಾಗೆ ನೋಡಿ. ಎಂಥವ್ರು ಮಾಡೋದು ಅಂದರೆ ಅದು ಬಾಯಿಂದ ಇವಾಗ ಹೇಳಕ್ಕೆ ಹೋದ್ರೆ ಸೆನ್ಸಾರ್ ಆಕ್ಷನ್ ಆಗುತ್ತೆ. ಸಿಗಾಕೊಂಡಿರೋ ಹಾಗೆ ನೋಡಿ. ಕರುನಾಡ ಯಜಮಾನ ಡಾಕ್ಟರ್ ವಿಷ್ಣು ಅಣ್ಣ ಅವರ ಪುತ್ಥಳಿಗೆ ದುಷ್ಕರ್ಮಿಗಳಿಂದ ಕಿಡಿಗೇಡಿ ಕೃತ್ಯ. ರಾಜ್ಯಾದ್ಯಂತ ಆಕ್ರೋಶಗೊಂಡ ಅಭಿಮಾನಿಗಳು. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಮಾರು 3 ವರ್ಷಗಳ ಹಿಂದೆ ಮಾಗಡಿ ರಸ್ತೆಯ ಟೋಲ್ಗೇಟ್ನ ಹತ್ರ ಬಾಲಗಂಗಾಧರ ಸ್ವಾಮೀಜಿ ಸರ್ಕಲ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನು ರಾತ್ರೋರಾತ್ರಿ ಯಾವುದೋ ಕಿಡಿಗೇಡಿಗಳು ಹಾಳುಗೆಡವಿದ್ರು. ಈ ಘಟನೆ ಆದ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಲ್ಲ ಅಭಿಮಾನಿಗಳು ಹಾಗೆಯೇ ಕನ್ನಡ ಚಿತ್ರರಂಗ ಇದರ ವಿರುದ್ಧ ಹೋರಾಟ ನಡೆಸಿತ್ತು. ಆ ಪ್ರದೇಶದ MLA ಆದಂತಹ ವಿ ಸೋಮಣ್ಣವರು ಕೂಡ ಬಂದು ಕ್ಷಮೆಯಾಚನೆ ಮಾಡಿ ಇದೇ ಜಾಗದಲ್ಲಿ ಮತ್ತೊಂದು ಪುತ್ಥಳಿಯನ್ನು ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಡ್ತೇವೆ ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದರು. ನಂತರ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಮಧ್ಯಸ್ಥಿಕೆಯಲ್ಲಿ ಈ ಒಂದು ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಇನ್ನೊಂದು ಪುತ್ಥಳಿಯನ್ನು ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಎಲ್ಲರೂ ಬಂದಿದ್ದರು. ಈ ಒಂದು ಪುತ್ಥಳಿಯನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದ ಒಂದು ವಿಷಯಕ್ಕಾಗಿ ಕನ್ನಡ ಚಿತ್ರರಂಗದ ಬಹಳಷ್ಟು ಗಣ್ಯರು ಈ ಒಂದು ವಿಷಯದ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಕಿಚ್ಚ ಸುದೀಪ್ ಅವರು ಈ ಘಟನೆಯನ್ನು ಖಂಡಿಸಿ ಈ ಕೃತ್ಯವನ್ನು ಎಸಗಿದಂಥವರು ಪಬ್ಲಿಕ್ಕಲ್ಲಿ ನಾವೇ ಮಾಡಿದ್ದೀವಂತ ಎಲ್ಲೂ ಹೇಳಕೊಳ್ಕೋಬೇಡಿ, ಅಕಸ್ಮಾತ್ ನೀವು ಅಭಿಮಾನಿಗಳ ಕೈಗೆ ಸಿಕ್ಕಿದ್ರೆ ನೀವು ಕನಸಿನಲ್ಲೂ ಎಣಿಸದೇ ಇದ್ದಂತಹ ಒಂದು ಪ್ರತಿಕ್ರಿಯೆಯನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿದರು. ಇನ್ನು ಈ ವಿಷಯವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಾರೂ ಇಲ್ಲದ ಹೊತ್ತಿನಲ್ಲಿ ಈ ರೀತಿ ಒಂದು ಪುತ್ಥಳಿಯನ್ನು ಧ್ವಂಸ ಮಾಡಿರೋದು ನಾಚಿಕೆಗೇಡಿನ ಸಂಗತಿ. ಈ ರೀತಿ ದುಷ್ಕೃತ್ಯವನ್ನು ಎಸಗಿದವರ ಮೇಲೆ ತಕ್ಕ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಯಾರೇ ಕ್ರಮ ಕೈಗೊಳ್ಳದಿದ್ದರೂ ಅಭಿಮಾನಿಗಳು ಅವ್ರ ಕೈಗೆ ಸಿಕ್ಕಿದ್ರೆ ಇಂಥವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತಾರೆ ಅಂತ ಹೇಳಿದರು. ಇನ್ನು ಭಾರತಿ ವಿಷ್ಣುವರ್ಧನ್ ಅವರು ಈ ರೀತಿ ಒಂದು ಪುತ್ಥಳಿಯನ್ನು ಧ್ವಂಸ ಮಾಡಿರೋದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮಾಡಿರುವಂತಹ ಅವಮಾನ ಅಲ್ಲ, ಅದು ಆಶೀರ್ವಾದ. ಈ ಘಟನೆಯಿಂದ ಎಲ್ಲ ಒಂದು ಸಿನಿ ರಂಗದ ಗಣ್ಯರು ಮತ್ತು ಅಭಿಮಾನಿಗಳು ಯಾವ ರೀತಿ ಒಂದು ವಿರೋಧವನ್ನು ವ್ಯಕ್ತಪಡಿಸಿ ಹೋರಾಟ ಮಾಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಎಲ್ಲ ಜನರ ಒಂದು ಮನಸ್ಸಿನಲ್ಲಿ ಶಾಶ್ವತ ಒಂದು ಸ್ಥಾನವನ್ನು ಗಳಿಸಿದ್ದಾರೆ ಅಂತ. ಆದ್ದರಿಂದ ಈ ರೀತಿ ಒಂದು ಪುತ್ಥಳಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವಮಾನ ಆಗಲ್ಲ, ಅವರು ಹೇಗಿದ್ದರೂ ಎಲ್ಲ ಅಭಿಮಾನಿಗಳ ಒಂದು ಹೃದಯದಲ್ಲಿ ಇದ್ದಾರೆ ಅಂತ ಹೇಳಿದರು. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮಗಳಾದಂತಹ ಕೀರ್ತಿ ಅವರು, ನಮ್ಮ ತಂದೆ ಯಾವತ್ತಿದ್ರೂ ಸಿಂಹನೇ, ನಾಯಿಗಳು ಬೊಗಳಿದ್ದಕ್ಕೆ ದೇವಲೋಕ ಹಾಳಾಗಲ್ಲ, ಹಾಗೆಯೇ ಈ ರೀತಿ ಒಂದು ಪುತ್ಥಳಿಯನ್ನು ಕೆಡಗಿದ್ದಕ್ಕೆ ನಮ್ಮ ತಂದೆಯವರ ಅಸ್ತಿತ್ವಕ್ಕೆ ಅವರ ಹೆಸರಿಗೆ ಯಾವುದೇ ರೀತಿ ಧಕ್ಕೆ ಬರಲ್ಲ ಅಂತ ಹೇಳಿದರು. ಇನ್ನು ಇಷ್ಟೆಲ್ಲ ಒಂದು ಅಭಿಮಾನಿಗಳ ಹೋರಾಟ, ಚಿತ್ರರಂಗದ ಒಂದು ಗಣ್ಯರಿಂದ ಒಂದು ವಿರೋಧ, ಇದೆಲ್ಲ ಆದಮೇಲೆ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ಅನಿರುದ್ಧ್ ಅವರು ಇವರು ಒಂದು ಮಧ್ಯಸ್ಥಿಕೆಯಲ್ಲಿ ಇನ್ನೊಂದು ಪುತ್ಥಳಿಯ ನಿರ್ಮಾಣಕ್ಕೆ ಗುದ್ಲಿ ಪೂಜೆಯನ್ನು ನೆರವೇರಿಸಲಾಗಿತ್ತು. ಈಗ ಬರೋಬ್ಬರಿ 3 ವರ್ಷಗಳ ನಂತರ ಅದೇ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸುಮಾರು 6 ಅಡಿ ಎತ್ತರ 7 ಅಡಿ ಅಗಲದ ದೊಡ್ಡದಾದಂತಹ ಒಂದು ಪುತ್ಥಳಿ ಮರುನಿರ್ಮಾಣವಾಗಿದೆ. ಇನ್ನು ಈ ಒಂದು ಪುತ್ಥಳಿಯ ವಿಶೇಷ ಏನಂದರೆ, ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗುರು ಶಿಷ್ಯರು ಸಿನಿಮಾದಲ್ಲಿ ಬಳಸಿದ್ದಂತಹ ಒಂದು ಗೆಟಪ್ಪನ್ನು ಬಳಸಿ ಈ ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗಿದೆ. ಈ ರೀತಿಯ ಒಂದು ಗುರು ಶಿಷ್ಯರು ಸಿನಿಮಾದ ಒಂದು ಗೆಟಪ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಇನ್ನೊಂದು ಪುತ್ಥಳಿ ರಾಜ್ಯದಲ್ಲಿ ಇಲ್ಲ. ಇದು ಒಂದು ಇನ್ನೊಂದು ವಿಶೇಷತೆ. ಹೇಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರ ನಿಜ ಜೀವನದಲ್ಲಿ ತಮಗಾದ ಅವಮಾನಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿದರೋ, ಅದೇ ರೀತಿ ಯಾವುದೋ ಒಂದು ಕಿಡಿಗೇಡುಗಳು ಮಾಡಿದ ದುಷ್ಕೃತ್ಯದಿಂದ ಬಿದ್ದು ಹೋಗಿದ್ದ ಈ ಪುತ್ಥಳಿಯ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಇನ್ನೊಂದು ದೊಡ್ಡದಾದ ಪ್ರತಿಮೆ ಅದೇ ಜಾಗದಲ್ಲಿ ಮತ್ತೆ ಎದ್ದು ನಿಂತಿದೆ. ಇದು ಒಂದು ಸೃಷ್ಟಿಯ ವಿಪರ್ಯಾಸ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ಕುತೂಹಲ ಮಾಹಿತಿಗಳಿಗಾಗಿ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.